ಭಯ. ಒಮ್ಮೆ ಒಬ್ಬ ಸೂಫಿ ಗುರುವನ್ನು ನಿಮಗೆ ಮಾರ್ಗದರ್ಶಕ ಯಾರು ಅಂತ ಒಬ್ಬರು ಕೇಳ್ತಾರೆ. ಆಗ ಆ ಸೂಫಿ ಸಂತರು ಹೇಳ್ತಾರೆ, ಒಂದು ನಾಯಿ ಅಂತ. ಆಗ ಎದುರಿನವರು, ಹೇಗೆ ನಾಯಿ ಹೇಗೆ ನಿಮಗೆ ಮಾರ್ಗದರ್ಶಕ ಆಯಿತು ಅಂತ ಕೇಳಿದಾಗ ಸಂತರು ಹೇಳ್ತಾರೆ, ಒಂದು ದಿನ ಬಾಯಾರಿಕೆಯಿಂದ ಬಹುತೇಕ ಸತ್ತು ಹೋಗುವ ಸ್ಥಿತಿಯಲ್ಲಿದ್ದ ಒಂದು ನಾಯಿ, ಆ ನಾಯಿ ನೀರು ಕುಡಿಬೇಕು ಅಂತೇಳಿ ನದಿ ಹತ್ರ ಹೋಗುತ್ತೆ. ನದಿ ಒಳಗೆ ತನ್ನ ಪ್ರತಿಬಿಂಬವನ್ನು ನೋಡಿ ಇನ್ನೊಂದು ನಾಯಿ ಇದೆ ಅಂತ ಭಾವಿಸಿ ಭಯಭೀತಗೊಂಡು ಹಿಂದೆ ಸರಿತಾ ಇರುತ್ತೆ. ಆ ನಾಯಿಗೆ ನೀರಿನ ಅವಶ್ಯಕತೆ ಅಧಿಕವಾಗುತ್ತೆ. ಇನ್ನೇನು ಸತ್ತು ಹೋಗುತ್ತೆ ಅನ್ನುವಷ್ಟರಲ್ಲಿ ಆ ಭಯವನ್ನು ಬಿಟ್ಟು ನೀರಿನೊಳಗೆ ಹಾರಿಬಿಡುತ್ತೆ. ಆಗ ಇನ್ನೊಂದು ನಾಯಿ ಕಣ್ಮರೆ ಆಗಿರುತ್ತೆ. ನಾಯಿ ತನ್ನ ಮತ್ತು ನೀರಿನ ನಡುವೆ ತಡೆಗೋಡೆಯಾಗಿದ್ದ ಆ ಅಡಚಣೆಯು ಕರಗಿ ಹೋಗಿರುವುದನ್ನು ನಾಯಿ ಕಂಡುಕೊಳ್ಳುತ್ತೆ. ನಾಯಿಯ ಹಾಗೆ ಧೈರ್ಯವನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡ್ರೆ ಅಡಚಣೆಗಳು ಮಾಯವಾಗ್ತವೆ. ಆ ನಾಯಿಯನ್ನು ನೋಡಿ ನಾನು ನನ್ನೊಳಗಿರ್ತಕ್ಕಂಥ ಭಯವನ್ನು ನಾನು ದೂರ ಮಾಡಿಕೊಂಡೆ. ಆಗ ನನ್ನ ಸಾಧನೆಗೆ ಇದ್ದ ಅಡಚಣೆಗಳೆಲ್ಲವೂ ದೂರ ಆದವು. ನನ್ನನ್ನು ನಾನು ಅರಿಯಲು ಹಾದಿ ದೊರೆಯಿತು ಅಂತ ಹೇಳ್ತಾರೆ. ಈ ಒಂದು ನಿದರ್ಶನವನ್ನು ಕೇಳಿ ನಿಮಗೇನು ಅನ್ನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದ.